ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಗ್ರೀನ್ ಮಸಾಲಾ ಫಿಶ್ ಫ್ರೈ ತೋರ್ಸಕ್ಕೆ ಬಂದಿದ್ದೀವಿ. ಐ ಹೋಪ್ ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ. ಇನ್ಯಾಕೆ ತಡ ಮಾಡೋದು, ಶುರು ಮಾಡೋಣ. ಇದಕ್ಕೆ ಒಂದು 4 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀವಿ, ಒಂದು 8 ಬೆಳ್ಳುಳ್ಳಿ ಎಸಳು, ಅರ್ಧ ತುಂಡಷ್ಟು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಆಮೇಲೆ ಮಿಕ್ಸಿ ಜಾರ್ಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪಿನ ಕಾಳು ಹಾಕೋತಿದ್ದೀವಿ. ಆಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪೌಡರ್ ಕೂಡ ಹಾಕೋತಿದ್ದೀವಿ. ಆಗಲೇ ತೆಗೆದಿಟ್ಕೊಂಡಿರೋ ಸಾಮಗ್ರಿಗಳನ್ನು ಹಾಕೋತಿದ್ದೀವಿ. 4 ಗ್ರೀನ್ ಚಿಲ್ಲಿ, ಅರ್ಧ ತುಂಡಷ್ಟು ಶುಂಠಿ, 7ರಿಂದ 8 ಬೆಳ್ಳುಳ್ಳಿ ಎಸಳು, ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ ಮಿಕ್ಸಿ ಜಾರ್ಗೆ. ಆಮೇಲೆ ನೀರಲ್ಲಿ ನೆನೆಸ್ಕೊಂಡಿರೋ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಕೂಡ ಹಾಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀವಿ. ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕಿದ ನಂತರ ಮಿಕ್ಸಿ ಜಾರಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾವು ಬಂಗಡೆ ಮೀನನ್ನು ತೊಗೊಂಡಿದ್ದೀವಿ, ಮ್ಯಾಕ್ರೆಲ್ ಫಿಶ್ ಅಂತ ಏನು ಕರೀತಾರೆ. ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಕೋತಿದ್ದೀವಿ ಫಿಶ್ ಮೇಲೆ. ಮಸಾಲ ಫಿಶಲ್ಲಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಅದಾದ ನಂತರ ತವಾದಲ್ಲಿ ಒಂದು ಬಾಳೆ ಎಲೆ ತೊಗೊಂಡು, ಬಾಳೆ ಎಲೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಮ್ಯಾರಿನೇಟೆಡ್ ಆಗಿರೋ ಫಿಶ್ನ ಈ ರೀತಿ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮಸಾಲೆಯನ್ನು ಕೂಡ ಹಾಕಿ, ಉಳಿದಿರೋ ಮಸಾಲೆನ ಆಮೇಲೆ ಬಾಳೆ ಎಲೆನ ಚೆಂದ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಕಟ್ಟಬೇಕು. ಬಾಳೆ ಎಲೆ ಇಲ್ಲ ಅಂತ ಹೇಳಿದವರು ಡೈರೆಕ್ಟ್ ಫಿಶ್ನ ತವಾ ಮೇಲೆ ಫ್ರೈ ಮಾಡ್ಕೋಬೋದು. ಈ ಥರ ಕಟ್ಟಿರೋ ಬಾಳೆ ಎಲೆನ ತವಾ ಮೇಲೆ ಈ ಥರ ಇಡ್ತಾ ಇದ್ದೀವಿ ನಾವು. ಅದಾದ ನಂತರ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಫಿಶ್ನ ಏನು ಬಾಳೆ ಎಲೆಯಲ್ಲಿ ಸುತ್ತಿಟ್ಟಿರ್ತೀವಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. 2 ಕಡೆ ಚೆನ್ನಾಗಿ ಫ್ರೈ ಆದರೆ ಫಿಶ್ ಒಳಗಡೆಯಿಂದ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿಯಲ್ಲಿ ಕಾಣಿಸುತ್ತೆ ಬೆಂದಾದ್ಮೇಲೆ. 2 ಕಡೆ ಫ್ರೈ ಆದ ನಂತರ ಇವಾಗ ಬಾಳೆ ಎಲೆನ ಓಪನ್ ಮಾಡೋಣ. ಒಳಗಡೆ ಫಿಶ್ ಚೆನ್ನಾಗಿ ಬೆಂದಿರುತ್ತೆ. ಗ್ರೀನ್ ಮಸಾಲಾ ಫಿಶ್ ಫ್ರೈ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಒಳಗಡೆಯಿಂದ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡೋದನ್ನ ಮರಿಬೇಡಿ. ಟೇಸ್ಟ್ ಹೇಗಾಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.